ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಆಗಾಗಲೇ ನಾನು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಲಿ TET ಅಂತ ಏನಿದೆ, ಚೈಲ್ಡ್ ಪೆಡಗಾಗಿ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಏನಿದೆ, ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಇದು 7ನೇ ವಿಡಿಯೋವನ್ನು ಕ್ವಶನ್ ಅನಾಲಿಸಿಸನ್ನು ಮಾಡ್ತಾಯಿದ್ದೆ. ಲೈಕ್ ದಿಸ್ ಇವತ್ತು ನಾನು 2017ರಲ್ಲಿ ಯಾವ ರೀತಿ ಕ್ವಶನ್ಸ್ಗಳು 6 to 8 6ರಿಂದ 8ನೇ ತರಗತಿ ಮಕ್ಕಳಲ್ಲಿ ಅಥವಾ ಈ ಒಂದು ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ವಿಷಯಗಳ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೇನೆ. ಇದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ PDO ಇರ್ಬೋದು, ಮತ್ತು ಲ್ಯಾಂಡ್ ಸರ್ವೇರ್ ಇರ್ಬೋದು, ಬೀಟ್ ಫಾರೆಸ್ಟರ್ ಇರ್ಬೋದು, ಮತ್ತು VA ಇರ್ಬೋದು, ಮತ್ತು TET ಮ್ಯಾಥ್ಸ್ ಇರ್ಬೋದು ಅನ್ನೋ ಹಲವು ವಿಷಯಗಳಿಗೆ ಏನಾಗಿದೆ ಅಂದರೆ ಆನ್ಲೈನಲ್ಲಿ ಟೀಚನ್ನು ಮಾಡ್ತಾಯಿದ್ದೇವೆ. ಅದ್ರ ಜೊತೆಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ SC ST ಫ್ರೀ ಟ್ರೈನಿಂಗ್ ಕೋಚಿಂಗಿಗೆ ಫ್ರೀ ಎಕ್ಸಾಮ್ ಬರೆದಂಥ ಸೆಲೆಕ್ಟ್ ಆದಂಥವರು ತೊಗೋಬೋದು. ಉತ್ತಮ ರೀತಿಯ ಬೋಧನೆ ಮತ್ತು ವಿಶೇಷವಾದಂಥ ತರಬೇತಿ ಮತ್ತು ಮಾಡೆಲ್ ಟೆಸ್ಟ್ಗಳನ್ನು ನಾವು ನಡೆಸಿಕೊಡ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎಸ್ ಡಿಯರ್ ಫ್ರೆಂಡ್ಸ್, ಹೀಗಿದೆ ನೋಡಿ. ಪ್ರಶ್ನೆ ಹೇಗಿದೆ ಅಂದರೆ, ನಾವು ವಿಶೇಷವಾಗಿ ಒಂದು ಸಾಮಾನ್ಯವಾಗಿ ಗೆಸ್ ಮಾಡ್ಬೋದಾದಂಥ ಪ್ರಶ್ನೆಗಳು ನೋಡಿ. ಇಲ್ಲಿ ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವವಳು. ಪ್ರಶ್ನೆ ಚೆನ್ನಾಗಿ ಓದ್ಕೋಬೇಕಷ್ಟೇ. ಇಲ್ಲಿ ಕ್ವಶನ್ಸ್ ಓದೋದ್ರಲ್ಲೇ ಒಂದು ಮುಖ್ಯವಾದಂಥ ವಿಧಾನ. ಆದರೆ ಲೀಲಾಳು ಯಾರ್ಯಾರು ಕೊಟ್ಟಿದ್ದಾರೆ ಇಲ್ಲಿ? ಸುಮಾಳು ಮತ್ತು ಲೀಲಾಳು ಅದೇ ಪಾಠ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು. ಇದು ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ನೋಡಿ, ಯಾವ ವಿಕಾಸದ ಪ್ರಿನ್ಸಿಪಲ್ಸ್ ಅಥವಾ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್ ಇದೆಯೋ ಅದನ್ನು ಬಿಂಬಿಸುತ್ತದೆ ಅಂತ. ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಓದ್ತಾಳೆ, ಆದರೆ ಲೀಲಾಳು ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾಳೆ. ಇದಕ್ಕೆ ಕಂಟಿನ್ಯೂಟಿ ಅಥವಾ ನಿರಂತರತೆ ಕೊರತೆ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯ ಕಡೆಗೆ ಅಂತ ಹೇಳ್ತಾ ಇದ್ದಾರೆ. ವೈಯಕ್ತಿಕ ಭಿನ್ನತೆ ಅಂತ ಹೇಳ್ತಾ ಇದ್ದಾರೆ. ಪರಸ್ಪರ ಸಂಬಂಧಗಳು ಅಂತ ಇರುತ್ತೆ. ನೋಡಿ, ಒಂದು ಶಾಲೆಯಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ನಾವು ಸುಮಾರು 40 ಸ್ಟೂಡೆಂಟ್ಸ್ ಇದ್ದರೆ 40 ಸ್ಟೂಡೆಂಟ್ಸ್ಗೂ ಒಂದೇ ಟೀಚರು ಪಾಠವನ್ನು ಮಾಡ್ತಾರೆ. ಆದರೆ ಕೆಲವರು ಚೆನ್ನಾಗಿ ಕಲಿತಾರೆ, ಕೆಲವರು ಚೆನ್ನಾಗಿ ಕಲಿಯಲ್ಲ. ಈ 40 ಜನದಲ್ಲಿ 3 ಮೆಂಬರ್ಸ್ ಅಥವಾ 10 ಮೆಂಬರ್ಸ್ ಟಾಪ್ 10ಅಲ್ಲಿ ಬರ್ತಾರೆ, ಉಳಿದಲ್ಲೂ ಅವರೇಜ್ ಬರ್ತಾರೆ. ಹಾಗಾದರೆ ಇದಕ್ಕೆ ಮುಖ್ಯ ಕಾರಣ ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ಭಿನ್ನತೆಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಮೊದಲ ಪ್ರಶ್ನೆಗೆ ಏನು ಕಾರಣ ಅಂದರೆ ವೈಯಕ್ತಿಕ ಭಿನ್ನತೆಗಳು, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗೆ ಮುಂದಿನ ಪ್ರಶ್ನೆ ಹೀಗಿದೆ: ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತಿ ಭಾಗದಿಂದ ಅಜಾಗೃತಿ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ, ತಳ್ಳಲ್ಪಡುವ ಪ್ರೋಸೆಸ್ ಅಂತ ಕೇಳಿದ್ದಾನೆ. ಪ್ರಕ್ಷೇಪಣಾ ತಂತ್ರ ಅಂತ ಕೇಳ್ತಾನೆ. ದಮನ ಮಾಡೋದು, ಇಮ್ಮರಳುವಿಕೆ ಅಂಥದ್ದು, ತರ್ಕ ಸಮ್ಮತವಾಗಿಸುವಿಕೆ ಅಂತಕ್ಕಂಥದ್ದು. ನೋಡಿ, ನಮಗೆ ಬೇಕಾದ ವಿಚಾರಗಳನ್ನು ಬಿಟ್ಟು ನಮಗೆ ಬೇಡವಾದ ವಿಚಾರಗಳನ್ನು ಫರ್ಗೆಟಿಂಗ್ ಅಂತ ಕರಿತೀವಿ. ಬೇಕಾದದ್ದನ್ನು ಮೆಮೊರಿಗೆ ತರೋದು, ಬೇಡವಾದದ್ದನ್ನು ಫರ್ಗೆಟಿಂಗ್ ಮಾಡೋದು. ಈ ಫರ್ಗೆಟಿಂಗ್ಗೆ ಮುಖ್ಯ ಕಾರಣ ಏನು ಅಂದರೆ ದಮನ ಮಾಡ್ತಕ್ಕಂಥದ್ದು ಅಂತ ಕರಿತೀವಿ. ಫರ್ಗೆಟಿಂಗಲ್ಲಿ ನಮಗೆ ಮೆಮೊರಿ ಎಷ್ಟು ಮುಖ್ಯ, ಹಾಗೆ ಫರ್ಗೆಟಿಂಗ್ ಸಹ ಅಷ್ಟೇ ಮುಖ್ಯ. ಹಾಗಾದರೆ ಈ ಒಂದು ದಮನ ಮಾಡುವ ವಿಧಾನ ಏನಿದೆ ಇದು ಮುಖ್ಯವಾಗಿ ನಾವು ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಇದಾದಮೇಲೆ ನಾವು ಥರ್ಡ್ ಕ್ವಶನ್ಸಲ್ಲಿ ಈಗ ಓದ್ತಾ ಹೋಗೋಣ. ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ? ನೋಡಿ, ಒಂದು ಸೊಸೈಟಿ, ಸೋಷಿಯಲೈಜೇಷನ್, ಸ್ಕೂಲ್, ಟೀಚರ್ ಸಿಲೆಬಸ್ TET ಎಕ್ಸಾಮಲ್ಲಿದೆ. ಈಗ ನ್ಯೂ ಸಿಲೆಬಸ್ಸನ್ನು ಸಹ ಸ್ಕೂಲ್ ಎಜುಕೇಷನನ್ನು ಬಿಟ್ಟಿದ್ದಾನೆ. ನೋಡಿ, ಇದು ಯಾವುದು ಒಂದು ಕಮ್ಯುನಿಟಿ ಕ್ಯಾರೆಕ್ಟರ್ಸ್ ಅಲ್ಲ, ಲಕ್ಷಣ ಅಲ್ಲ ಅಂತ ಕೇಳಿದ್ದಾನೆ. ಹಲವು ಸದಸ್ಯರಿಂದ ಕೂಡಿದ ಒಂದು ಸಾಮಾಜಿಕ ಘಟಕ. ಎಸ್, ರೈಟ್. ಒಂದು ಸಮಾಜದಲ್ಲಿ, ಒಂದು ಘಟಕದಲ್ಲಿ ಹಲವು ಸದಸ್ಯರು ಇರ್ತಾರೆ. ತನ್ನದೇ ಆದ ನಾಯಕತ್ವ ನಮೂನೆ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಒಬ್ಬರು ಲೀಡರ್ ಆಗಿರ್ತಾರೆ. ಒಂದು ಶಾಲೆಯಲ್ಲಿ ಒಬ್ಬ ಕಲ್ಚರ್ ಆ್ಯಕ್ಟಿವಿಟೀಸ್, ಒಬ್ಬ ಮಾನಿಟರಿಂಗ್ ಇರ್ಬೋದು, ಒಬ್ಬ ಅಟೆಂಡೆನ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಈ ರೀತಿಯಾದಂತಹ ಒಂದು ಕಲ್ಚರ್ ಇರುತ್ತೆ. ಸಮೂಹದ ಸದಸ್ಯರು ಸಮಾನ ಗುರಿಯನ್ನು ಹೊಂದಿರುತ್ತಾರೆ. ಒಂದು ಕೆಲಸ ಆಗಬೇಕಂದ್ರೆ ಸಮಾನ ಗುರಿಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಪ್ರತಿಯೊಬ್ಬ ಸದಸ್ಯರು ನಿರ್ದಿಷ್ಟ ಪಾತ್ರ ನಿರ್ವಹಿಸುತ್ತಾರೆ. ಇದು ಯಾವುದು ಲಕ್ಷಣ ಅಂದರೆ ಪ್ರತಿಯೊಬ್ಬ ಸದಸ್ಯರು ತಮಗೆ ವಹಿಸಿದಂಥ ಕೆಲಸವನ್ನು ನಿರ್ವಹಿಸಬೇಕು. ಹಾಗಾದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಆಪ್ಷನ್ಸ್ ಯಾವುದು ಅಂದರೆ ಫೋರ್ತ್ ಒನ್ ಅಂತಕ್ಕಂಥದ್ದು ಕೇಳ್ಬೋದು. ನೋಡಿ, ಮೊದಲು ಬೇಸಿಕ್ಕಾಗಿ TET ಆದಂಥ ಸಂದರ್ಭದಲ್ಲಿ. ನೆಕ್ಸ್ಟ್, ಈ ರೀತಿಯ ಉಭಯ ಸಂಕಟದಲ್ಲಿ 2 ಆಯ್ಕೆಗಳು ಉತ್ತಮ ಆಯ್ಕೆಗಳಾಗಿರ್ತವೆ. ಇದು ಗ್ರೂಪ್ ಡೈನಮಿಕ್ಸಲ್ಲಿರ್ಬೋದು ಅಥವಾ ಡಿಫೆನ್ಸ್ ಮೆಕ್ಯಾನಿಸಮಲ್ಲಿರ್ಬೋದು. ಆಗಮ ದ್ವಂದ್ವ, ಅಪಮ ದ್ವಂದ್ವ, ಅಪಗಮ ಮತ್ತು ಅಪಗಮ ದ್ವಂದ್ವ, ಅಗಮ ಮತ್ತು ಅಪಗಮ ದ್ವಂದ್ವ ಅಂತ.
ನೋಡಿ, ಈ ರೀತಿ ಪ್ರಶ್ನೆಗಳು ಬಂದಾಗ ನಿಮಗೆ TT ಅಥವಾ ಚೈಲ್ಡ್ ಸೈಕಾಲಜಿ ಆಚೆಗೆ ಕ್ವಶನ್ಸ್ಗಳನ್ನು ರೈಸ್ ಮಾಡ್ತಾ ಹೋಗಿದ್ದಾನೆ. ಲಾಸ್ಟ್ ಗ್ರೂಪ್ ಡೈನಮಿಕ್ಸಲ್ಲಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ನಮಗೆ ಎಜುಕೇಷನ್ ಸೈಕಾಲಜಿಯಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ ರೈಟ್ ಆದ ಆನ್ಸರ್. ಅಗಮ ಮತ್ತು ಅಗಮ ದ್ವಂದ್ವ ಏನಿದೆ, ಇದು ಈ ರೀತಿಯ ಉಭಯ ಸಂಕಟದಲ್ಲಿ ಎರಡೂ ಆಯ್ಕೆಗಳು ಉತ್ತಮ ಆಯ್ಕೆಗಳಾಗಿರುತ್ತವೆ ಅಂತ ನಿಮಗೆ ಈ CT ಅಥವಾ ಕಾಮನ್ ಎಂಟ್ರೆನ್ಸ್ ಟೆಸ್ಟಲ್ಲೂ ಸಹ ಗೊತ್ತಾಗೋ ಸಾಧ್ಯತೆಗಳಿರುತ್ತೆ. ಅದು ಇಲ್ಲಿ ಹೇಳ್ತಾ ಹೋಗಿದ್ದಾನೆ. ಎಸ್ ಸ್ನೇಹಿತರೆ, ಇದಾದಮೇಲೆ 5ನೇ ಪ್ರಶ್ನೆ. ಕೋಹಿಲ್ ಬರ್ಗ್ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆ, ಕಾಗ್ನೇಟಿವ್ ಪ್ರೋಸೆಸ್ ಅಂತ ಹೇಳ್ತಾನೆ. ಜ್ಞಾನಾತ್ಮಕ ಪ್ರಕ್ರಿಯೆ ಆಲೋಚನೆ ಮತ್ತು ತಾರ್ಕಿಕ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಲೈಕ್ ದಿಸ್ ನಮಗೆ ಪ್ರತಿ ಸಾರಿ ಕ್ವಶನ್ಸ್ ಬರೋದು ಜೀನ್ ಪಿಯಾಜೆ ಅವರ ಕಾಗ್ನೇಟಿವ್ ಥಿಯರಿ, ಹಾಗೆ ಕೋಹಿಲ್ ಬರ್ಗ್ ಅವರ ಮಾರಲ್ ನೈತಿಕ ಥಿಯರಿ, ಹಾಗೆ ವೈಗೊಟಸ್ಕಿ ಅವರ ಸೋಷಿಯೋ ಕಲ್ಚರ್ ಥಿಯರಿ. ಈ 3 ಥಿಯರಿ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ TTಯಲ್ಲಿ ಯಾವಾಗಲೂ ಒಂದು ಕ್ವಶನ್ಸ್ ಬರುತ್ತೆ. ಹಾಗಾದರೆ ಕೋಹಿಲ್ ಬರ್ಗ್ರವರ ಇಲ್ಲೇನು ಹೇಳ್ತಾ ಹೋಗ್ತಾರೆ, ಮಾರಲ್ ಥಿಯರಿ ಅಥವಾ ಮಾರಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಇದೆ. ಇಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ಸ್ ಇದೆ ಬಗ್ಗೆ, ಇಲ್ಲಿ ನಿಮಗೆ ಕಾಗ್ನೇಟಿವ್ ಡೆವಲಪ್ಮೆಂಟ್ಸ್ ಇದೆ, ಇಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ಸ್ ಇದೆ. ಬಟ್ ಇಲ್ಲಿ ಕೋಹಿಲ್ ಬರ್ಗ್ ಅಂತಕ್ಕಂಥವ್ರು ಹೇಳೋದು ಯಾವುದು ಅಂದರೆ ಈ ನೈತಿಕ ವಿಕಾಸ ಅಂತಕ್ಕಂಥದ್ದು ಗೊತ್ತಿರಬೇಕು. ನೈತಿಕ ವಿಕಾಸ ವೈಗೊಟಸ್ಕಿ, ಜೀನ್ ಪಿಯಾಜೆ ಮತ್ತು ಕೋಹಿಲ್ ಬರ್ಗ್ ಪ್ರತಿ ಬಾರಿನೂ ಸಹ ಪ್ರತಿ TT ಎಕ್ಸಾಮಲ್ಲೂ ಈ 3 ಜನದ ಬಗ್ಗೆ ಪ್ರಶ್ನೆಗಳಿದ್ದೇ ಇರುತ್ತೆ. ಎಸ್, ಹಾಗಾದರೆ ನೆಕ್ಸ್ಟ್ ಇದೇ ಬಂತು. ಜೀನ್ ಪಿಯಾಜೆ ಅವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಯನ್ನು ಬೆಳೆಸಿಕೊಳ್ಳುವ ಹಂತ. ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸೆನ್ಸರಿ ಮೇಟರ್ ಸ್ಟೇಜಲ್ಲಿ ಏನಿರುತ್ತೆ, ಫ್ರೀ ಆಪರೇಷನ್ ಸ್ಟೇಜಲ್ಲಿ ಏನಿರುತ್ತೆ, ಕಾಂಕ್ರೀಟ್ ಸ್ಟೇಜಲ್ಲಿ ಏನಿರುತ್ತೆ, ಫಾರ್ಮಲ್ ಸ್ಟೇಜಲ್ಲಿ ಏನಿರುತ್ತೆ ಅಂತ. ಮಗು ಸಂಜ್ಞಾ ಕಲಿಕೆಗಳು ಎಲ್ಲಿರುತ್ತೆ, ಅಹಂ ಕೇಂದ್ರಿತೆ ಎಲ್ಲಿರುತ್ತೆ, ಗತಿ ಚಟುವಟಿಕೆಗಳು ಎಲ್ಲಿರುತ್ತೆ, ಮತ್ತು ಈ ಗಂಡ ಹೆಂಡತಿರ ಆಟ ಎಲ್ಲಿರುತ್ತೆ, ಮಗುವಿನ ಆಟೋಪಚಾರಗಳು ಎಲ್ಲಿರುತ್ತೆ, ತಾರ್ಕಿಕ ಆಲೋಚನೆ, ಭಾಷಾ ಬೆಳವಣಿಗೆ ಇವೆಲ್ಲ ಇರುತ್ತೆ. ಆದರೆ ಈ ಮಗುವಿನ ಒಂದು ಗಾತ್ರ, ವಸ್ತುವು ಯಾವ ಉದ್ದ ಅಗಲದಲ್ಲಿದ್ದರೂ ಮೂರ್ತ ಕಾರ್ಯದಲ್ಲಿ ಏನಾಗುತ್ತೆ, ತಾರ್ಕಿಕವಾಗಿ ಅದನ್ನು ಒಂದು ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಆ ಮಗು ಇರುತ್ತೆ, ಮೂರ್ತ ಕಾರ್ಯ ಅಂತ. ಈ ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಏನಿದೆ, ಇಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದಾದಮೇಲೆ 7ನೇ ಪ್ರಶ್ನೆ. ಕಲಿಕೆಯ ಸಾಮಾಜಿಕ ಸಂರಚನಾವಾದವನ್ನು ಮಂಡಿಸಿದವರು. ನೋಡಿ, ಇಲ್ಲಿ ಬಂಡೋರ, ಗ್ಯಾನೆ ಮತ್ತು ಜೆರೋಮ್ ಬ್ರೂನ್ ಮತ್ತು ವೈಗೊಟಸ್ಕಿ ಅಂತ ಹೇಳಿದೆ. ಒಂದೇ ಕಾನ್ಸೆಪ್ಟ್ ಮೇಲೆ 3 ಕ್ವಶನ್ಸ್ ಹೇಗೆ ಬಂದಿದೆ ಅಂತಕ್ಕಂಥದ್ದು, ಅಷ್ಟು ಈಸಿಯಾಗಿ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾನೆ. ನೋಡಿ, ಸೋಷಿಯಲ್ ಬೇರೆ, ಸಾಮಾಜಿಕ ಸಂರಚನೆ ಬೇರೆ. ಬಂಡೋರ ಅವರ ಒಂದು ಸಾಮಾಜಿಕ ಕಲಿಕಾ ಸಿದ್ಧಾಂತದ ಬೇರೆ, ಆದರೆ ಇಲ್ಲಿ ಕಲಿಕೆಯ ಸಾಮಾಜಿಕ ಸಂರಚನೆ, ಝೂಮ್ ಪ್ರಾಕ್ಸಿಮಲ್ ಅಂತ ಏನು ಕರಿತೀವಿ ಅಥವಾ ಸೋಷಿಯೋ ಕಲ್ಚರ್ ಥಿಯರಿ ಅಂತ ಹೇಳಿ ಕರಿತೀವಿ. ಈ ವೈಗೊಟಸ್ಕಿ ಅವರ ಥಿಯರಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ವೈಗೊಟಸ್ಕಿ. ಹಾಗಾದರೆ ಜೀನ್ ಪಿಯಾಜೆ, ವೈಗೊಟಸ್ಕಿ ಮತ್ತು ವಿಶೇಷವಾಗಿ ಕೋಹಿಲ್ ಬರ್ಗ್ ಒಂದೇ ಕಾನ್ಸೆಪ್ಟಲ್ಲಿ ಅಥವಾ ಒಂದೇ ಕಾನ್ಸೆಪ್ಟಲ್ಲಿ 3 ಕ್ವಶನ್ಸ್ಗಳನ್ನು ಅವನು ಕೇಳ್ತಾ ಹೋಗಿದ್ದಾನೆ. ನೀವು ಚೆನ್ನಾಗಿ ಓದ್ಕೋಬೇಕು. ಮತ್ತು ಮಾರಲ್ ಡೆವಲಪ್ಮೆಂಟ್, ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಮತ್ತು 4ನೇ ಪ್ರಶ್ನೆ, ಜೀನ್ ಪಿಯಾಜೆ, ಕೋಹಿಲ್ ಬರ್ಗ್ ಮತ್ತು ಕೋಹಿಲ್ ಬರ್ಗ್ ಬಗ್ಗೆ ಮತ್ತು ವೈಗೊಟಸ್ಕಿ ಬಗ್ಗೆ ಕೇಳಿದ್ದಾನೆ. ಈ ಕೋಹಿಲ್ ಬರ್ಗ್ ಅಂತಕ್ಕಂಥವರು ನೈತಿಕ ಬೆಳವಣಿಗೆ ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಒಬ್ಬ ಮುಖ್ಯವಾದಂಥ ವ್ಯಕ್ತಿ. ನೋಡಿ, ಕೆಲವೊಂದು ಬಾರಿ ಈ ರೀತಿ ಈಸಿಯಾಗೂ ಸಹ ಕ್ವಶನ್ಸ್ ಬರುತ್ತೆ, ಆದರೆ ಇತ್ತೀಚಿನ ಕೇಳ್ತಕ್ಕಂಥ TT ಪರೀಕ್ಷೆಗಳು ಅಪ್ಲೈಡ್ ಆಗಿರುತ್ತೆ. ಇವುಗಳಲ್ಲಿ ಯಾವುದು ಸಮುದಾಯದ ಅಥವಾ ಸಮಂಜಸತೆಯ ಅರ್ಥವನ್ನು ಕೊಡುತ್ತದೆ? ಪರೀಕ್ಷೆಯು ಅಳತೆ ಮಾಡಬೇಕಾದದ್ದನ್ನು ಅಳೆಯದೆ, ಪರೀಕ್ಷೆಯು ಅಳತೆಯಲ್ಲಿ ಸ್ಥಿರತೆಯನ್ನು ತೋರುವಿಕೆ, ಅಳತೆಯನ್ನು ಸುಲಭವಾಗಿ ಮಾಡುವಿಕೆ, ಮತ್ತೆ ಮತ್ತೆ ಅಳೆದಾಗ ಅಳತೆಯಲ್ಲಿ ವ್ಯತ್ಯಾಸ ತೋರುವಿಕೆ. ಪರೀಕ್ಷೆ ಅಳತೆ ಮಾಡಬೇಕಾದದ್ದನ್ನೇ ಅಳೆದರೆ ಇದು ಒಂದು ಸಮಂಜಸತೆ ಆಗಿರಬಹುದಾ ಅಂತಕ್ಕಂಥದ್ದು. ಏಕೆ ಅಂದರೆ ಇಲ್ಲಿ ವಸ್ತುನಿಷ್ಠ, ವ್ಯಕ್ತಿನಿಷ್ಠ ಅಂತಕ್ಕಂಥದ್ದು ಇರುತ್ತೆ. ಮತ್ತೆ ಮತ್ತೆ ಅಳತೆ ಮಾಡಿದಾಗ ವ್ಯತ್ಯಾಸ ಕಂಡು ಬಂದರೆ ಅದು ವ್ಯಕ್ತಿನಿಷ್ಠ ಆಗುತ್ತೆ, ಸಬ್ಜೆಕ್ಟಿವಿಟಿ ಆಗುತ್ತೆ. ಯಾವಾಗ ಮತ್ತೆ ಮತ್ತೆ ಅಳತೆ ಮಾಡಿದಾಗಲೂ ಫ್ರೇಮ್ ರಿಸಲ್ಟ್ ಬರುತ್ತೆ, ಅದು ವಸ್ತುನಿಷ್ಠ ಆಗುತ್ತೆ. ವಸ್ತುನಿಷ್ಠ ಅಂದರೆ ನಿಮಗೆ ಒಂದು ಆಬ್ಜೆಕ್ಟಿವಿಟಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಯನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ, ಪ್ರಮಾಣಬದ್ಧಗೊಳಿಸುವ ಪರೀಕ್ಷೆ, ಕ್ಲಿನಿಕಲ್ ಟೆಸ್ಟ್ ಅಂತ ಕರಿತೀವಿ ಅಥವಾ ಸಾಧನ ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿಬೋದು, ನೈದಾನಿಕ ಡಯಾಗ್ನೋಟಿಕ್ಸ್ ಟೆಸ್ಟ್ ಇರ್ಬೋದು. ನೋಡಿ, ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ನಾವು ಅಳತೆ ಮಾಡ್ತಕ್ಕಂಥದ್ದು ಈ ನೈದಾನಿಕ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಲ್ಲಿ ಅಂದರೆ ಈ ನೈದಾನಿಕ ಪರೀಕ್ಷೆಯಲ್ಲಿ ನಾವು ಇದನ್ನು ಅಳತೆ ಮಾಡ್ತೀವಿ ಸ್ನೇಹಿತರೆ. ಎಸ್, ಹಾಗಾದರೆ ಇದಾದಮೇಲೆ ನಾವು ಒಂದು 6 ವರ್ಷ ಮಾನಸಿಕ ವಯಸ್ಸಿನ, ಈಗ ಮೆಂಟಲ್ ಏಜ್, ಬಿನೆ ಅವರ ಪ್ರಕಾರ ಮೆಂಟಲ್ ಏಜ್ ಇರುತ್ತೆ,
ಒಂದು ಕ್ರೊನಿಕಲ್ ಏಜ್ ಇರುತ್ತೆ, ಒಂದು ಇಂಟೆಲಿಜೆಂಟ್ ಕೋಶೆಂಟ್ ಇರುತ್ತೆ. ಇಲ್ಲಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾನೆ. ಒಂದು 6 ವರ್ಷ ಮಾನಸಿಕ ವಯಸ್ಸುಳ್ಳ ಮಗುವು 4 ವರ್ಷ ಮಾನಸಿಕ ಅಥವಾ ಮನಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರೆಯುತ್ತೇವೆ. ಅವನನ್ನು ಏನಂತ ಕರಿತೀವಿ ಅಂದರೆ ಪ್ರತಿಭಾನ್ವಿತ, ಅಂದರೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಕರಿತೀವಿ. ಅವನ IQ ಜಾಸ್ತಿ ಇರುತ್ತೆ, ಹಾಗಾಗಿ ಆತನನ್ನು ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಕರಿತೀವಿ. ಸಾಧಾರಣ ಸ್ಲೋ ಲರ್ನರ್ಸ್ ಅದು ಯಾವುದೂ ಕರೆಯೋದಿಲ್ಲ, ಆತನನ್ನು ಪ್ರತಿಭಾನ್ವಿತ ಅಂತ ಕರಿತಾ ಹೋಗ್ತೀವಿ. ಸಿಂಪಲ್ಲಾಗಿ ಹೇಳ್ಬೋದು. ನೆಕ್ಸ್ಟ್, ಬ್ಲೂಮ್ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣ ಟೆಕ್ಸೋನಮಿ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆ ಅತ್ಯುನ್ನತ ಹಂತವು ಅರ್ಥ ಮಾಡಿಕೊಳ್ಳುವುದು, ಮೌಲ್ಯಮಾಪನ, ಸೃಷ್ಟಿಸುವುದು ಮತ್ತು ಸಂಶ್ಲೇಷಿಸುವುದು. ನೋಡಿ, ಅವನೇನು ಹೇಳ್ತಾರೆ, ಬ್ಲೂಮ್ ಪರಿಷ್ಕೃತ ಬೋಧನಾ ಉದ್ದೇಶದಲ್ಲಿ ಅತ್ಯುತ್ತಮವಾದಂಥ ಹಂತ ಒಂದು ಸೃಷ್ಟಿಸುವುದು. ಏನನ್ನಾದರೂ ಹೊಸದನ್ನು ನಾವೇನು ಮಾಡಬೇಕು, ಮೇಕಿಂಗ್, ಸೃಷ್ಟಿಯನ್ನು ಆಗ್ತಕ್ಕಂಥ ಕ್ರಿಯೆ ಇದಾಗಿರುತ್ತೆ ಅಂತ. ಎಸ್, ಹಾಗಾದರೆ ಪ್ರಶ್ನೆಯನ್ನು ನೀವು ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ಓದ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ ಆನ್ಸರ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ, ಮಲ್ಟಿ ಫ್ಯಾಕ್ಟರ್ಸ್ ಥಿಯರಿ ಏನಿದೆ, ಈ ಒಂದು ಮಲ್ಟಿ ಫ್ಯಾಕ್ಟರ್ಸ್ ಥಿಯರಿ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು, ಪ್ರಾಣಿಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆಂದು ಕರೆಯುತ್ತಾರೆ. ಪ್ರಾಣಿಗಳು ಅಥವಾ ಲವಣಗಳನ್ನು ವರ್ಗೀಕರಿಸುವ, ಪ್ರಾಣಗಳ ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುತ್ತಾರೆ. ನೈಸರ್ಗಿಕ ಬುದ್ಧಿಶಕ್ತಿ, ಶಾಬ್ದಿಕ ಮತ್ತು ಬುದ್ಧಿಶಕ್ತಿ, ಅಂತರ್ವ್ಯಕ್ತಿ ಬುದ್ಧಿಶಕ್ತಿ, ತಾರ್ಕಿಕ ಅಂದರೆ ಗಣತೀಯ ಬುದ್ಧಿಶಕ್ತಿ ಅಂತ. ನೋಡಿ, ನೈಸರ್ಗಿಕ ಬುದ್ಧಿಶಕ್ತಿ, ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುತ್ತಾರೆ. ಅಂದರೆ ನೈಸರ್ಗಿಕ ಬುದ್ಧಿಶಕ್ತಿ ಅಂತಕ್ಕಂಥದ್ದು ನೋಡ್ಬೋದು. ಇದೊಂದು ನ್ಯಾಚುರಲ್ ಆಗಿರ್ತಕ್ಕಂಥ ಬುದ್ಧಿಶಕ್ತಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಎಸ್, ಇದಾದಮೇಲೆ ವಿಷಯ ಸಂಜ್ಞಾ ಪರೀಕ್ಷೆಯು ಅಳೆಯುವುದು. ವಿಷಯ ಸಂಜ್ಞಾ ಪರೀಕ್ಷೆ ಅಳಿತಕ್ಕಂಥದ್ದು ಮನೋವೃತ್ತಿ, ಆಟಿಟ್ಯೂಡ್, ವ್ಯಕ್ತಿತ್ವ, ಪರ್ಸನಾಲಿಟಿ, ಕ್ರಿಯೇಟಿವಿಟಿ ಆ್ಯಂಡ್ ಇಂಟೆಲಿಜೆನ್ಸಿ ಅಂತ ಕೊಟ್ಟಿದ್ದಾನೆ. ವಿಷಯ ಸಂಜ್ಞಾ ಪರೀಕ್ಷೆ ಒಂದು ಕಂಟೆಂಟಿಗೆ ಸಂಬಂಧಿಸಿದಂಥ ಸಂಜ್ಞಾ ಪರೀಕ್ಷೆ ಏನನ್ನು ಅಳತೆ ಮಾಡುತ್ತೆ ಅಂತ ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಹೇಗೆಲ್ಲ ಅದನ್ನು ಫ್ರೇಮ್ವರ್ಕ್ ಆಗುತ್ತೆ, ಅದರ ವಿಷಯ ಅಂಶಗಳೇನು ಅಂತಕ್ಕಂಥದ್ದನ್ನು ಪರ್ಸನಾಲಿಟಿ ಅಳತೆ ಮಾಡುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಅದಾದಮೇಲೆ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ. ಸಂಖ್ಯಾ ಸಂಬಂಧ, ಭಾಷೆ, ಸೃಜನಶೀಲತೆ, ಕೈಚಳಕ. ನೋಡಿ, ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆ, ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಒಂದು ಕೈಚಳಕದ ಪರೀಕ್ಷೆಯನ್ನು ಸಹ ನಿಮಗೆ ಕೈಗೊಳ್ತಾರೆ. ಈ ಒಂದು ಸೈಕಾಲಜಿಕಲ್ ಲ್ಯಾಬಲ್ಲಿ ಅವರ ಒಂದು ಜೋಡಿಸುವಿಕೆ ಇರ್ಬೋದು, ಕೆಲವು ಫ್ಲೇಟ್ಸ್ಗಳನ್ನ, ಕಲ್ಲರ್ಗಳನ್ನು, ಚಿತ್ರಗಳನ್ನು ಕೊಟ್ಟು ಆ ಚಿತ್ರವನ್ನು ಸರಿಯಾಗಿ ಪ್ರಾಣಿ, ಪಕ್ಷಿ, ಮನುಷ್ಯನ ಆಕಾರ, ಗಾತ್ರ, ಗುಡ್ಡದ ಪ್ರಶ್ನೆಗಳನ್ನು ಕೊಡಬೇಕು. ಈ ಕೈಚಳಕ ಅಂತೇನಿದೆ, ಈ ಪರೀಕ್ಷೆಗಳನ್ನು ಸಹ ನಾವು ಕೈಗೊಳ್ಬೋದು. ಈ ಬುದ್ಧಿಶಕ್ತಿ ಕಾರ್ಯದಲ್ಲಿ ಯಾವುದೋ ಒಂದು ಡಿಸ್ಪ್ಯಾಚ್ ಆಗಿರ್ತಕ್ಕಂಥ ಫೋಟೋಗಳನ್ನು, ಬೆಂಡ್ಗಳನ್ನು ಕೊಟ್ಟು ಅದು ಜೋಡಿಸೋಕೆ ಕೇಳಬೇಕು ಫಾಸ್ಟಾಗಿ. ನೆಕ್ಸ್ಟ್, ಹಾಗಾದರೆ ಮುಂದಿನ ಅಂಶ, ತರುಣನ ಸಾಮಾಜಿಕ ಬೆಳವಣಿಗೆ ಉದಾಹರಣೆ ಎಂದರೆ ಸಾಹಸ ಪ್ರವೃತ್ತಿ ಕಾಮನ್ ಆಗಿರುತ್ತೆ. ಬೆಳವಣಿಗೆಯ ಬಗ್ಗೆ ಗುಂಪು ರಚನೆ, ವಿಮರ್ಶಾತ್ಮಕ ಸಾಮರ್ಥ್ಯ. ತರುಣನ ಸಾಮಾಜಿಕ ಬೆಳವಣಿಗೆಗೆ ಉದಾಹರಣೆ ಎಂದರೆ ಇವನು ಒಂದು ಗ್ರೂಪ್ ರೆಡಿ ಮಾಡ್ತಾನೆ. ಸಾಹಸ ಪ್ರವೃತ್ತಿಯ ಜೊತೆಗೆ ಏನಾಗುತ್ತೆ, ಇವನು ಒಂದು ಗುಂಪುಗಾರಿಕೆಯನ್ನು ರಚನೆ ಮಾಡ್ತಾನೆ. ಅದು ಸಹ ನಮಗೆ ಮುಖ್ಯವಾಗಿ ಆಗಿರ್ಬೋದು ಇಲ್ಲಿ ಅಂತ. ಎಸ್, ಅದಾದಮೇಲೆ ನ್ಯೂನತೆಯುಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ. ಸಾಮಾನ್ಯ ಶಾಲೆಗಳು, ವಿಶೇಷ ಶಾಲೆಗಳು, ಮುಕ್ತ ಶಾಲೆಗಳು, ಅಂಧ ಪರಿಹಾರ ಸಂಘ ಶಾಲೆಗಳು, ಕಾಮನ್ ಸ್ಕೂಲ್ ಅಂತಕ್ಕಂಥದ್ದೇ ನ್ಯೂನತೆಯುಳ್ಳ ಮಕ್ಕಳಿಗಾಗಿರುವ ಕೇಂದ್ರೀಯ ನಿಯೋಜನೆಗಳನ್ನು ಮಾಡ್ತದೆ. ಫಸ್ಟ್ ಒಂದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ವಿಶೇಷವಾಗಿ ಮತ್ತೆ ನಮಗೆ ಈ ಒಂದು ಸೈಕಾಲಜಿಯಲ್ಲಿ ಸಾಮಾನ್ಯವಾದ ಒಂದು ಕಾಮನ್ ಆದಂಥ ಪ್ರಶ್ನೆಗಳು ಹೇಗೆಲ್ಲ ಬರ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನೆಕ್ಸ್ಟ್, ಸೃಜನಶೀಲತೆ ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದೆ. ಏಕಮುಖ ಚಿಂತನೆ, ಬಹುಮುಖ ಚಿಂತನೆ, ಮದರೀಕರಣ ಚಿಂತನೆ, ಅನುಕರಣೆ. ನೋಡಿ, ಇದೊಂದು ಮಲ್ಟಿ ಥಿಂಕಿಂಗ್ ಲೆವೆಲ್ ಏನಿರುತ್ತೆ. ಸೃಜನಶೀಲತೆ ಅಂದರೆ
ಚಿಂತನೆಯಲ್ಲಿ ಹೊಸತನವನ್ನು ಮೂಡಿಸ್ತಕ್ಕಂಥದ್ದು, ಹೊಸ ಚಿಂತನೆಗಳನ್ನು ಮೂಡಿಸ್ತಕ್ಕಂಥದ್ದು. ಇದೊಂದು ಬಹುಮುಖ ಮಲ್ಟಿ ಥಿಂಕಿಂಗ್ ಪವರನ್ನು ಹೊಂದಿರತಕ್ಕಂಥದ್ದು ಕ್ರಿಯೇಟಿವಿಟಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಕ್ರಿಯೇಟಿವಿಟಿ ಬಗ್ಗೆ, ಟ್ಯಾಲೆಂಟ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಈಗ ವಿಶೇಷವಾಗಿ ಪರಿಣಾಮಕಾರಿ ಸಮನ್ವಯತೆಯ ಕೆಳಗಿನ ಒಂದನ್ನು ಬಿಟ್ಟು ಉಳಿದವನ್ನೊಳಗೊಂಡಿದೆ. ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಉಳಿದವನ್ನೆಲ್ಲ ಒಳಗೊಂಡಿದೆ. ನೋಡಿ, ಸಾಮರ್ಥ್ಯ ಬೆಳವಣಿಗೆ, ಸೂಕ್ಷ್ಮ ಗ್ರಹೀಕರಣ, ಪ್ರತ್ಯೇಕಿಸುವುದು, ಪೋಷಕರನ್ನು ಒಳಗೊಳ್ಳುವುದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಆನ್ಸರ್ ಇದೆ. ಪ್ರತ್ಯೇಕಿಸುವುದು ಇದಕ್ಕೆ ಆನ್ಸರ್. ಒಂದು ಯಾವುದಲ್ಲ ಅಂತ ಕೇಳಿದರೆ, ಪರಿಣಾಮಕಾರಿ ಸಮನ್ವಯತೆ ಕೆಳಗಿನ ಒಂದನ್ನು ಬಿಟ್ಟು ಉಳಿದವನನ್ನು ಒಳಗೊಂಡಿದೆ. ಸಾಮರ್ಥ್ಯ ಬೆಳವಣಿಗೆ ಇರ್ಬೋದು, ಸೂಕ್ಷ್ಮ ಗ್ರಹೀಕರಣ ಇರ್ಬೋದು, ಪೋಷಕರನ್ನು ಒಳಗೊಳ್ಳುವುದಿರ್ಬೋದು, ಬಿಟ್ಟರೆ ಪ್ರತ್ಯೇಕ ಇರಲ್ಲ ಅದಕ್ಕೆ ಅಂತಕ್ಕಂಥದ್ದು ನೋಡ್ಬೋದು. ಎಸ್, ಪ್ರತಿ ಸಾರಿನೂ ಲರ್ನಿಂಗ್ ಪ್ರಾಬ್ಲಮ್ಸ್ ಬಗ್ಗೆ, ಕಲಿಕಾ ನ್ಯೂನತೆ ಬಗ್ಗೆ, ಈ ಡಿಸ್ಕ್ಯಾಲಿಕ್ಲಿಯಾ, ಡಿಸ್ಗ್ರಾಫಿಯಾ ಮತ್ತು ಈ ಒಂದು ಡಿಸ್ಲೈಸಿಯಾ ಅಂತಕ್ಕಂಥ ಅಂಶಗಳ ಬಗ್ಗೆ ಕೇಳ್ತಾ ಹೋಗಿದ್ದಾರೆ ಪ್ರಶ್ನೆಗಳನ್ನು. ಈಗಾಗಲೇ ಡಿಸ್ಗ್ರಾಫಿಯಾ ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ನೋಡಿ, ಡಿಸ್ಕ್ಯಾಲಿಕ್ಲಿಯಾ ಅಂದರೆ ಗಣಿತ, ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು, ಡಿಸ್ಲೆಕ್ಸಿಯಾ ಅಂದರೆ ಓದುವಿಕೆ, ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆ, ಡಿಸ್ಕ್ಯಾಲಿಕ್ಲಿಯಾ ಅಂದರೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಿಸಿದಂಥ ಅಂಶಗಳು. ಹಾಗಾಗಿ ಇದು ಆನ್ಸರ್. ಲಾಸ್ಟ್ ವಿಡಿಯೋದಲ್ಲೂ ಸಹ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ನೆಕ್ಸ್ಟ್ ಹಾಗಾದರೆ 21 ಕ್ವಶನ್ಸ್ ಇದೆ. ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳು ಬುದ್ಧಿಶಕ್ತಿ ಸೂಚ್ಯಾಂಕ. ನೋಡಿ, ಇವರ IQ ಏನಿದೆ, ಇನ್ನೊಬ್ಬರಿಗೆ ಆಶ್ರಿತವಾದಂಥ ಮಗು. ಈಗ ನಮ್ಮ IQ 80 to 85 ಅಥವಾ 90 to 99 ಇರ್ಬೋದು. ಬಟ್ ಆಶ್ರಿತ ಅಂದರೆ ಇನ್ನೊಬ್ಬರಿಗೆ ಅವಲಂಬಿತ ಆಗಿರ್ತಕ್ಕಂಥವ್ರದ್ದು ಯಾವಾಗಲೂ ಎಷ್ಟಾಗಿರುತ್ತೆ, 20 to 25 ಇರ್ಬೋದು ಅಷ್ಟೇ. 20 to 25 ಇರ್ಬೋದು. ಇದನ್ನು ಸಹ ನಾವು ವಿಶೇಷವಾಗಿ ಓದಬೇಕು. ವೀಕ್ಷಣಾ ಕಲಿಕೆಯಲ್ಲಿನ ಅನುಸರಿಸಬೇಕಾದ ಹಂತಗಳು, ಅನುಕ್ರಮ. ನೋಡಿ, ವೀಕ್ಷಣಾ ಕಲಿಕೆಯಲ್ಲಿ ಕಾರ್ಯನಿರ್ವಹಣೆ, ಪರಿಣಾಮಗಳು, ಅರ್ಜನೆ ಮತ್ತು ಧಾರಣೆ. ಅರ್ಜನೆ, ಪರಿಣಾಮಗಳು, ಕಾರ್ಯನಿರ್ವಹಣೆ. ಪರಿಣಾಮಗಳು, ಕಾರ್ಯನಿರ್ವಹಣೆ, ಧಾರಣೆ ಮತ್ತು ಅರ್ಜನೆ. ನೋಡಿ, ಇಲ್ಲಿ ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ ಮತ್ತು ಪರಿಣಾಮಗಳು ಅಂದರೆ ಲಾಸ್ಟಿಗೆ ಎಫೆಕ್ಟ್ ಆಗ್ತದೆ ಅಂತಕ್ಕಂಥದ್ದು. ಇದು ಆಲ್ರೆಡಿ ಕ್ವಶನ್ಸ್ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಒಂದು ಸಾರಿ. ಇದು HSTRಲ್ಲೂ ಈ ಕ್ವಶನ್ಸ್ ಬಂದಿದೆ ಅಂತಕ್ಕಂಥದ್ದು ನೋಡ್ಬೋದು. ಎಸ್, ಹಾಗಾದರೆ 22ನೇ ಪ್ರಶ್ನೆಗೆ ನಾವು 4ನೇ ಪ್ರಶ್ನೆ ಉತ್ತರವನ್ನು ನೋಡಿದ್ವಿ. ಹಾಗಾದರೆ ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ. ಭಾವನಾತ್ಮಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ. ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ. ಒಂದು ಭಾವನಾತ್ಮಕ, ಎಮೋಷನಲ್ ಇರ್ಬೋದು, ಈ ಒಂದು ಕಾಗ್ನೇಟಿವ್, ಬೌದ್ಧಿಕ ಇರ್ಬೋದು, ಫಿಸಿಕಲ್, ಶಾರೀರಿಕ ಇರ್ಬೋದು, ಹಾಗೆ ಸಾಮಾಜಿಕ ಬೆಳವಣಿಗೆ ಇರ್ಬೋದು. ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಒಂದು ಕಾನ್ಸೆಪ್ಟ್ ಅಂತಕ್ಕಂಥದ್ದು ಈ ಒಂದು ಬೌದ್ಧಿಕ ವಿಕಾಸದ ಅಂತ ಆಗಿರುತ್ತೆ. ಬೌದ್ಧಿಕ ಬೆಳವಣಿಗೆಯ ಒಂದು ಮುಖ್ಯ ಅಂಶ ಇದಾಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಪೂರ್ವ ಕಲಿಕೆಯು ಹೊಸ ಸನ್ನಿವೇಶದ ಕಲಿಕೆಯಲ್ಲಿ ಯಾವ ರೀತಿಯ ವ್ಯತ್ಯಾಸವನ್ನು ಮಾಡದಿದ್ದರೆ ಅದನ್ನು ಹೀಗೆನ್ನುತ್ತಾರೆ. ನೋಡಿ, ಪೂರ್ವ ಕಲಿಕೆ ಹೊಸ ಕಲಿಕೆಯಲ್ಲಿ ಏನಾದರೂ ಮತ್ತೆ ಅದು ಹೆಲ್ಪ್ ಆದರೆ ಅದನ್ನು ಪಾಸಿಟಿವ್ ಲರ್ನಿಂಗ್ ಅಂತ ಕರಿತೀವಿ. ಪೂರ್ವ ಕಲಿಕೆ ಹೊಸ ಕಲಿಕೆಯಲ್ಲಿ ಏನಾದರೂ ಎಫೆಕ್ಟ್ ಮಾಡಿದರೆ ಅದು ಋಣಾತ್ಮಕ ಕಲಿಕೆ ಅಂತ ಕರಿತೀವಿ. ಪೂರ್ವ ಕಲಿಕೆ ಹೊಸ ಕಲಿಕೆಯಲ್ಲಿ ಏನೂ ಎಫೆಕ್ಟ್ ಆಗಲಿಲ್ಲ ಅಂದರೆ ಅದನ್ನು ಶೂನ್ಯ ಕಲಿಕಾ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಲರ್ನಿಂಗಲ್ಲಿ ಕರಿತೀವಿ. ಇಲ್ಲಿ ಶೂನ್ಯ ಕಲಿಕಾ ವರ್ಗಾವಣೆ, ಅಂದರೆ ಈ ಟ್ರಾನ್ಸ್ಫರ್ ಆಫ್ ಲರ್ನಿಂಗಲ್ಲಿ ಇದೊಂದು ವಿಶೇಷವಾಗಿ ಪ್ರತಿ ಬಾರಿನ ಕ್ವಶನ್ಸ್ಗಳು ಬರುತ್ತೆ. ಎಸ್, ಹಾಗಾದರೆ ಮುಂದಿನ ಅಂಶದಲ್ಲಿ ನಾವು ನೋಡೋದಾದರೆ ಜ್ಞಾನಿಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆ, ಸಮಸ್ಯೆ ಪರಿಹಾರ, ಪರಿಕಲ್ಪನೆಗಳ ಕಲಿಕೆ, ಸರಪಳಿ, ನಿಯಮ ಕಲಿಕೆ. ಯಾವುದು ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೋ ಅದು ಜ್ಞಾನಿಯವರ ಒಂದು ಉನ್ನತವಾದಂತಹ ಸಮಸ್ಯೆ ಪರಿಹಾರ ಕಲಿಕೆಗೆ ಸಂಬಂಧಿಸಿದಂಥ ವಿಷಯ ಇದಾಗಿದೆ. ಎಸ್, ಹಾಗಾದರೆ ಇದಾದಮೇಲೆ ನಮಗೆ ಪ್ರಶ್ನೆ ಮತ್ತೆ ಏನು ಕೇಳಿದ್ದಾರೆ ಅಂದರೆ ಪರಿಕಲ್ಪನಾ ಸಾಧನ ಮಾದರಿಯನ್ನು ಪ್ರತಿಪಾದಿಸುವುದು. ಪರಿಕಲ್ಪನಾ ಸಾಧನ ಮಾದರಿಯನ್ನು ಪ್ರತಿಪಾದಿಸಿದವರು ಬಂಡೂರ, ಬ್ರೂನರ್, ಗ್ಯಾನೆ ಮತ್ತು ಕೋಲ್ಬರ್ಗ್ ಅಂತಕ್ಕಂಥದ್ದು ನಮಗೆ ಕೇಳ್ತಾ ಹೋಗಿದ್ದಾರೆ. ಬ್ರೂನರ್ ಅಂತಕ್ಕಂಥದ್ದು ಈ ಕಾನ್ಸೆಪ್ಟ್ ವೈಸ್ಗೆ ಸಂಬಂಧಿಸಿದಂತೆ ಪರಿಕಲ್ಪನಾ ಸಾಧನ ಟೆಸ್ಟಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಎಸ್, ಹಿಂದೆ ಕಲಿತದ್ದನ್ನು ಧಾರಣಿಸಿ ಪುನಃ ಸ್ಮರಣೆಗೆ ತರುವುದೇ ವಿಸ್ಮೃತಿ, ಅಭಿಪ್ರೇರಣೆ, ಸ್ಮೃತಿ, ಅವಧಾನ. ವಿಸ್ಮೃತಿ ಅಂದರೆ ಮರೆಯೋದು, ಅಭಿಪ್ರೇರಣೆ ಅಂದರೆ ನಮಗೆ ಇಂಟ್ರಾ ಮತ್ತು ಎಕ್ಸ್ಟ್ರಾ, ಆಂತರಿಕವಾಗಿ ಪ್ರೇರಣೆಗೊಳ್ಳೋದು, ಬಾಹ್ಯವಾಗಿ ಪ್ರೇರಣೆ. ಬಹುಮಾನ ಬಾಹ್ಯವಾಗಿ ಆದರೆ ಅಚೀವ್ಮೆಂಟ್ ಆಂತರಿಕ ಆಗಿರುತ್ತೆ.
ಸ್ಮೃತಿ ಅಂದರೆ ಹಿಂದೆ ಕಲಿತದನ್ನು ಧಾರಿಸಿ ಮತ್ತೆ ನಮಗೆ ಬೇಕಾದ ಟೈಮಲ್ಲಿ ತರಿಸ್ಕೊಳ್ಳೋದೇ ಸ್ಮೃತಿಯಾಗಿರುತ್ತೆ. ಅವಧಾನ ಅಂದರೆ ಅಟೆನ್ಷನ್, ಆಸಕ್ತಿ ಅವಧಾನದ ತಾಯಿ ಅಂತ ಕರಿತೀವಿ. ಆಸಕ್ತಿಯ ಮೂಲಕ ಒಂದು ವಿಷಯದ ಮೇಲೆ ಗಮನ ಕೇಂದ್ರೀಕರಿಸೋದು ಅವಧಾನ ಆಗಿರುತ್ತೆ. ಬಟ್ ಈ ಕ್ವೆಶನ್ನಿಗೆ ರೈಟ್ ಆನ್ಸರ್ ಸ್ಮೃತಿ, ಮೆಮೊರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಅವಧಾನ ಅಂದರೆ ಅಟೆನ್ಷನ್ ಅಂತ, ಇದು ಮೋಟಿವೇಶನ್ ಅಂತ, ಇದು ಫರ್ಗೆಟಿಂಗ್ ಅಂತ ಗೊತ್ತಿರಬೇಕು. ಆರ್ಕಿಮಿಡೀಸನು ಯುರೇಖಾ ಎಂದು ಕೂಗುತ್ತಾ ಓಡಿ ಬಂದನು. ಇದರಲ್ಲಿ ಯಾವ ವಿಧದ ಕಲಿಕೆಯು ಅಡಗಿದೆ? ವೀಕ್ಷಣಾ ಕಲಿಕೆ ಅಬ್ಸರ್ವಿಂಗ್, ಟ್ರಯಲ್ ಆ್ಯಂಡ್ ಎರರ್, ಅನುಬಂಧನ ಕಲಿಕೆ, ಒಳನೋಟ ಕಲಿಕೆ. ಆರ್ಕಿಮಿಡೀಸನು ಯುರೇಕಾ ಎಂದು ಕೂಗುತ್ತಾ ಓಡಿ ಬಂದನು. ಇದರಲ್ಲಿ ಯಾವ ವಿಧದ ಕಲಿಕೆ ಒಳಗೊಂಡಿದೆ? ಏನಾದರೂ ಒಂದು ಇನ್ಸೈಟ್ ಲರ್ನಿಂಗ್ ಇದರಲ್ಲಿ ಇರ್ಬೋದಾ? ಇನ್ಸೈಟ್ ಲರ್ನಿಂಗ್, ಒಳನೋಟ ಕಲಿಕೆ ಅಂತಕ್ಕಂಥದ್ರಲ್ಲಿ ಇಲ್ಲಿ ಚೇಂಜಸ್ ಆಗಿರ್ತಕ್ಕಂಥ ಅಂಶಗಳನ್ನು ಕೊಡ್ತಾ ಹೋಗಿದ್ದಾನೆ. ಈ ಕಲಿಕೆಗಳ ಬಗ್ಗೆ ಹೇಳ್ತಾನೆ. ನೆಕ್ಸ್ಟ್ ಕಾರ್ಯಕ್ರಮನ್ವಯ ಕಲಿಕೆಯು ಆಧರಿಸಿರುವುದು. ನೋಡಿ, ಯಾವುದನ್ನು ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂತ ಕರಿತೀವಿ ಅಥವಾ ಬೋಧನೆಗೆ ಕ್ರಮಾನುಗತವಾದ ಕ್ರಮಬದ್ಧವನ್ನು ನೀತಿಯನ್ನು ನೀಡತಕ್ಕಂಥದ್ದು ಯಾವುದು ಅಂದರೆ, ಇಲ್ಲಿ ಅವನೇನು ಮಾಡಿದ್ದಾನೆ, ಕ್ಲಾಸಿಕಲ್ ಕಂಡೀಷನ್ ಲರ್ನಿಂಗ್ ಹೇಳಿದ್ದಾನೆ, ಇಲ್ಲಿ ಇನ್ಸೈಟ್ ಲರ್ನಿಂಗ್ ಕೊಟ್ಟಿದ್ದಾನೆ, ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಕೊಟ್ಟಿದ್ದಾನೆ, ಇಲ್ಲಿ ನಿಮಗೆ ಆಪರೇಷನ್ ಕಂಡೀಷನ್ ಲರ್ನಿಂಗ್ ಹೇಳಿದ್ದಾನೆ. ಯಾವತ್ತು ಸ್ಕಿನ್ನರ್ ಅವರ ಒಂದು ಏನಿದೆ ಇದನ್ನು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಏನಿದೆ, ಈ ಒಂದು ಕಾರ್ಯಕ್ರಮನ್ವಯ ಮತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕನುಗುಣವಾಗಿ ಇಲ್ಲಿ ಕಲಿಕೆ ಆಗುತ್ತೆ ಅನ್ನೋದು ಸ್ಕಿನ್ನರ್ ಅವರ ಒಂದು ಥಿಯರಿ. ಅದಾದಮೇಲೆ ನಮಗೆ ಈ ಕೆಳಗಿನ ಯಾವ ಕ್ರಿಯಾ ಸಂಶೋಧನೆಯನ್ನು ಕ್ರಿಯಾಯೋಜನೆಗೆ ನಿರ್ದೇಶಿಸುತ್ತದೆ? ನೋಡಿಲಿ, ಸಂಭವನೀಯ ಕಾರಣಗಳ ವಿಶ್ಲೇಷಣೆ, ಕ್ರಿಯಾ ಪ್ರಾಕಲ್ಪನೆಗಳನ್ನು ನಿರೂಪಿಸುವುದು, ಪೂರ್ವ ಪರೀಕ್ಷಾದತ್ತ ವಿಶ್ಲೇಷಣೆ, ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಕ್ರಿಯಾ ಪ್ರಾಕಲ್ಪನೆಯನ್ನು ನಿರೂಪಿಸುವುದಂತ. ಪ್ರಾಕಲ್ಪನೆಗಳು ಹೈಪೋಥಿಸಿಸ್ ಅಂತ ಕರಿತೀವಿ. ಈ ಪ್ರಾಕಲ್ಪನೆಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು. ಹಾಗೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಮತ್ತು ಬೇರೆ ಬೇರೆ ವಿಧಾನಗಳಲ್ಲಿ ಸೆಕೆಂಡ್ ಚಾಪ್ಟರ್ ಮತ್ತು ಲರ್ನಿಂಗ್ ಥಿಯರೀಸ್ ಬಗ್ಗೆನೇ ಹೆಚ್ಚು ಪ್ರಶ್ನೆಗಳಿದೆ. ಮೆಥಡಾಲಜಿಯಲ್ಲಿ ಗೆಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ನೀವು ಪರಿಚಯಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.